ಆದ ರಾಮಲಿಂಗಪ್ಪ ಅವರೇ, ಅದರ ಜೊತೆಯಲ್ಲಿ ಅದು ಉಪನ್ಯಾಸ ನೀಡೋದಕ್ಕೆ ಬಂದಿರತಕ್ಕಂಥ ನನ್ನ ಆತ್ಮೀಯ ಗೆಳತಿ ಡಾಕ್ಟರ್ ಎನ್ ಗಾಯತ್ರಿ ಅವರೇ, ಅಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿನಿ ಮಿತ್ರರೇ, ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ಬೇಕಾಗಿರೋದೇನು, ಈಗ ಹಿಡ್ಕೊಂಡು ಮಾತಾಡ್ತಾರೆ ಇದೆಲ್ಲ ಹಿಡ್ಕೊಂಡಾಗ ಏನು ತಪ್ಪಾಗಬೇಕು ಅಂತ ಭಯ ಉಂಟಾಗುತ್ತೆ. ಅದಕ್ಕೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ನಿಮಗೆ ಮತ್ತು ರಾಮಲಿಂಗಪ್ಪನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನಗೆ ಈ ವೈಚಾರಿಕತೆಯನ್ನು ಕುರಿತು ಏನಾದರೂ ಹೇಳುವಂಥ ಒಂದು ರೀತಿಯ ಆದೇಶ ಕೊಟ್ಟಿದ್ದಾರೆ ನನ್ನ ಸ್ನೇಹಿತ ರಾಮಲಿಂಗಪ್ಪನವರು. ಬಹಳ ವರ್ಷಗಳ ಹಿಂದೆ ನಾನೊಂದು ಪುಸ್ತಕವನ್ನು ಪ್ರಕಟಿಸಿದ್ದೆ. BMC ಪ್ರತಿಷ್ಠಾನದವರು ಬೆಂಗಳೂರಿನಿಂದ ಪ್ರಕಟಿಸಿದ್ರು. ಅದು 2-3 ಮುದ್ರಣಗಳನ್ನು ಕಂಡಿದೆ ಅಂತ ಅಂದ್ಕೊಂಡಿದ್ದೀನಿ. ವೈಚಾರಿಕ ಜಾಗೃತಿ ಅಂತ ಪುಸ್ತಕ ಹೆಸರು. ಅದನ್ನು ನೆನೆಸ್ಕೊಂಡ್ರೆ ನಾನೇನಾದರೂ ದುಡ್ಡಿಗೆ ತಗೊಂಡಿದ್ದೀನೋ ವೈಚಾರಿಕತೆನ ಅಂತ ಗುಮಾನಿ ಬಂದ್ರೇನೋ ಆಶ್ಚರ್ಯ ಇದೆ. ಏನು ಇವನು ಸಂಸ್ಕೃತ ಓದಿರೋನು, ಸಂಸ್ಕೃತ ಓದೋರು ಏನಾಗಿರ್ಬೇಕಾಗಿ ಸ್ವಾಮಿಗಳಾಗಬೇಕು, ಜೊತೆಗೆ ಸಂಪ್ರದಾಯಬದ್ಧವಾಗಿ ಜುಟ್ಟು ಬಿಟ್ಟು ಕಂಡ ಎಲ್ಲ ಇಟ್ಕೊಂಡು ಜನರು ಹಾಕ್ಕೊಂಡು ಏನೇನು ಮಾಡ್ಕೊಂಡು ನಾನು ಏನೂ ಮಾಡಿಲ್ಲ. ಆದರೆ ಎಷ್ಟೋ ಜನ ಸ್ವಾಮಿಗಳು ಓದದೇ ಇರುವಂಥ ಮುಖ್ಯವಾದಂಥ ಗ್ರಂಥಗಳನ್ನು ಓದಿದ್ದೀನಿ ನಾನು. ಅದೇ ನಾನು ಬಹುಶಃ ಇಂಥ ವಿಷಯವನ್ನು ಕುರಿತು ಮಾತನಾಡೋದಕ್ಕೆ ಅಧಿಕಾರವನ್ನು ಕೊಡ್ತಕ್ಕಂಥ, ಈ ವಿಷಯವನ್ನು ಕುರಿತು ಮಾತನಾಡಬೇಕು ಅಂದಾಗ ನನ್ನ ಮನಸ್ಸಿಗೆ ಮೊದಲು ಬಂದಿದ್ದು ತ್ಯಾಗರಾಜರ ಒಂದು ಕೀರ್ತನೆ. ಸಂಗೀತ ಗೊತ್ತಿರೋರಿಗೆ ಗೊತ್ತಿರೋದು ಒಂದು ಕೀರ್ತನೆಯಲ್ಲಿ ಅವರು ಆರಂಭದಲ್ಲಿ ಮಾ ಕೇಳರ ವಿಚಾರము ಅಂತ ಬರುತ್ತೆ. ನಮ್ಗೆ ಯಾಕೆ ಈ ವಿಚಾರಗಳೆಲ್ಲ ಅನ್ನೋದು, ನೀವು ಅದನ್ನೇನಾದರೂ ತಿಳ್ಕೊಂಡು ಓಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ರೆ ಓಡೋದಕ್ಕೆ ಸಾಧ್ಯ ಇಲ್ಲ. ಸಹನೆಯಿಂದ ಕೇಳಬೇಕಾಗಿಲ್ಲ. ಏನು ಹೇಳಿದ್ರು ತ್ಯಾಗರಾಜರು ಅದರಲ್ಲಿ ಶ್ರೀರಾಮಚಂದ್ರನ ಬಗ್ಗೆ ಹೇಳ್ತಾ ಅವರು, ರಾಮಚಂದ್ರನಲ್ಲಿ ನೀವೇನಾದರೂ ಲೋಪ ದೋಷಗಳನ್ನು ಹುಡುಕೋದಕ್ಕೆ ಶುರು ಮಾಡಿದ್ರೆ ಎಷ್ಟು ಕುವೆಂಪು ನಾಟಕ ಗೊತ್ತಿದೆ ನಿಮಗೆ, ಶಂಭುಕನ ಬಗ್ಗೆ ಬರ್ತಿರೋದು. ಕಾಡಿಗೆ ತನ್ನ ಶ್ರೀಮತಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಏನೇನಾಯಿತು ಅನ್ನೋದು ಗೊತ್ತಿದೆ ನಿಮಗೆ. ಲಂಕೆ ಯುದ್ಧ, ವಾಲಿ ಸಂಹಾರ, ಏನೇನೆಲ್ಲ ಬೇಕು. ಇದನ್ನೆಲ್ಲ ಸಮರ್ಥನೆ ಮಾಡೋದಕ್ಕೆ ಸಾಧ್ಯನಾ? ನೀವು ಯೋಚನೆ ಮಾಡಿದ್ರೆ, ನೀವು ತರ್ಕಬದ್ಧವಾಗಿ ಯೋಚನೆ ಮಾಡಿದ್ರೆ, ವ್ಯವಹಾರದಲ್ಲಿ ಇರ್ತಕ್ಕಂಥ ಕೆಲವು ನಿಯಮಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಯಾಕೆ ಮಾಡುವಂಥ ಹೀಗೆ ಅಂತ ಹೇಳಿ ಅನ್ನಿಸ್ಬೋದು ನಿಮಗೆ. ಅದಕ್ಕೆ ತ್ಯಾಗರಾಜ ಅವೆಲ್ಲ ನಮ್ಗೆ ಕೇಳರ ವಿಚಾರ ಮೊದಲ ಕಟ್ಕೊಂಡು ಶ್ರದ್ಧೆಯಿಂದ ಅವನ ಸೇವೆ ಮಾಡ್ಕೊಂಡು ನಾವು ಅದೇನು ಪಡಿಬೇಕು ಪಡ್ಕೊಂಡು ಮೋಕ್ಷ ಪಡ್ಕೊಂಡು ನನಗೆ ಮೋಕ್ಷ ಬೇಕು ಅಂತಿಲ್ಲ. ಅದರಿಂದ ನಾನು ವಿಚಾರವನ್ನು ಮಾಡ್ತೇನೆ. ವಿಚಾರ ಮಾಡೋರು ಮೋಕ್ಷ ಇಲ್ಲ ಅನ್ನೋದಾದ್ರೆ ಬೇರೆಯವ್ರಿಗೂ ಇರೋದಿಲ್ಲ. ಯಾಕಂದರೆ ಒಬ್ಬರು ಕೊಟ್ಟು ಇನ್ನೊಬ್ಬರು ಕೊಡದೆ ಇರೋಕ್ಕೆ ಹೇಗೆ ಸಾಧ್ಯ? ನಮ್ಮ ಕಾಲೇಜಿನಲ್ಲಿ ನನಗೆ ಪ್ರಿನ್ಸಿಪಾಲ್ ಆಗಿದ್ದವರು ಅತಿ ಆಧಾರವನ್ನು ಬೆಳೆಸಿದಂಥ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅಂತ ಸಂಘ ಹೇಳೋರು. ಅಲ್ಲಿ ಯಾವುದೋ ಒಂದು ಹೆಂಗಸು ಜೋರಾಗಿ ರಥ ಕೂತಿದ್ದಂತೆ, ಕೂದಲೆಲ್ಲ ಬಿರಿ ಹೊಯ್ಕೊಂಡು ಯಾರೋ ಬಂದು ಕೇಳಿ ಯಾಕಮ್ಮ ಹೀಗೆ ಅಂತ. ಅಲ್ಲಿ ಇನ್ನೂ ಭೇಟಿ ಕೂತಿದ್ದ. ಆಯಮ್ಮ ಲಕ್ಷಣವಾಗಿ ಜಡೆ ಎಲ್ಲ ಹಾಕ್ಕೊಂಡು ಹೂವು ಇಟ್ಕೊಂಡು ಕುಂಕುಮ ಇಟ್ಕೊಂಡು ಬಂದವರಂತೆಲ್ಲ ಮಾತನಾಡ್ಕೊಂಡು ಅಡುಗೆ ಎಲ್ಲ ಇಟ್ಕೊಂಡು ಕೂತಿದ್ರು. ಈ ಅಮ್ಮ ಹುಡುಕೋತಾ ಇದ್ದಾರೆ, ಅಯ್ಯೋ ಅಮ್ಮ ಅಮ್ಮ ಅಂತ. ಯಾಕೆ ಹೀಗೆ ಅಂತ ಕೇಳಿದ್ರೆ, ನಾವು ಗಂಡ ಎಲ್ಲ ಹೊರಟೋಗಿದ್ದಾನೆ, ಬರಲೇ ಇಲ್ಲ, ಅದರಿಂದ ಅವಳಿಗೆ ದುಃಖಾರ್ಥರಾಗಿ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಯಾರು ಅವಳು ಅವ್ನು ಹೆಂಡತಿ, ಮತ್ತು ಅವಳು ಅಲ್ತಾನೆ ಇಲ್ವಲ್ಲ. ಅಳ್ತಾ ಇರುವವ್ರ ಗಂಡ ಬಂದರೆ ನನ್ನ ಗಂಡನೂ ಬಂದಂಗೆ ನಾನೇ ಹಾಕಬೇಕು. ಒಬ್ಬೊಬ್ಬರು ಹತ್ರ ಸಾಧ್ಯ ಏಡ್ಸಿಂದ ಉಡಿಸ್ದೆ, ನಾನು ಉಡುವಸ್ಕೊಂಡು ಹೋಗ್ತೀನಿ. ನಾನು ಯಾರು ಹೇಳೋದು ನನಗೆ. ಅದರಿಂದ ವಿಚಾರವಂತರು ಏನೇನೆಲ್ಲ ಯೋಚನೆ ಮಾಡಿದ್ದಾರೆ, ನಾವು ಯಾವ ನಿಲುವು ತಗೋಬೇಕು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾವು ತೀರ್ಮಾನ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದಲೇ ನಾನು
ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡು ರಾಮಿಕತ್ತವರೇನೋ ನನಗೆ 45 ನಿಮಿಷ ಮಾತನಾಡು ಅಂತ ಹೇಳಿದ್ದಾರೆ. ನಾನು ಹೇಳ್ಬೇಕಂತಿರೋದನ್ನು ಸಂಕ್ಷಿಪ್ತವಾಗಿ ಹೇಳೋದು ಪ್ರಯತ್ನ ಮಾಡ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಹೇಳಿದ್ರು, ನಾನೆಂಥ ಉದ್ದಾಮ ಪಂಡಿತ, ವೇದ ಉಪನಿಷತ್ತು ಎಲ್ಲ ಓದ್ಬಿಟ್ಟಿದ್ದೀನಿ. ಋಗ್ವೇದದಲ್ಲಿ ಆಗಾಗ್ಗೆ ಬರೋದು ಒಂದು ಪ್ರಶ್ನೆ, ಬಹಳ ಸ್ವಾರಸ್ಯಕರವಾದಂಥ ಪ್ರಶ್ನೆ. ಇವತ್ತು ನೀವು ಹೋಗ್ಬೋದು, ಡಿ ವಿ ಜಿ ಅವರು ಆ ತಕ್ಕ ಅಂತಾನೆ ಯಾವ ಅಂತ ಹೇಳಿದ್ರಲ್ಲ, ಆ ಪುಸ್ತಕದಲ್ಲಿ ಇದನ್ನು ಬೇರೆ ರೀತಿಯಲ್ಲಿ ಪ್ರಸ್ತಾಪ ಮಾಡೋದಕ್ಕೂ ಸಾಧ್ಯ. ಅಥವಾ ಅವರು ಬೇರೆ ಕೆಲವು ಕವನಗಳಲ್ಲೂ ಕೂಡ ಮೇಲೆ ನೋಡೆ ಕಣ್ಣ ತಳಿಪ ಗೊತ್ತಲ್ಲ ನಿಮಗೆ, ಚಿತ್ರಚಕ್ರನ ಒಂಥರ ವಿಸ್ಮಯ. ದಿನ ಬೆಳಗಾಗುತ್ತೆ, ದಿನ ಏನೇನೋ ಚಟುವಟಿಕೆಗಳು ನಡೆಯುತ್ತೆ, ನಾವು ಅದರಲ್ಲಿ ಭಾಗವಹಿಸ್ತೀವಿ. ರಾತ್ರಿಯಲ್ಲಿ ನಕ್ಷತ್ರಕ್ಕೆ ಕಾಣ್ತಾ ಇರುತ್ತೆ, ಬೆಳಗ್ಗೆ ನೋಡಿದ್ರೆ ಹೋಗೋದೇ ಇಲ್ಲ, ಒಂದೂ ಇಲ್ಲ. ಋಗ್ವೇದದ ಕವಿಗೆ ಇದೇ ಒಂದು ವಿಸ್ಮಯ. ನಾನು ನೀವು ಇವತ್ತು ಅದನ್ನು ನಕ್ಷತ್ರ ನೋಡದೇ ಇರಲಿ, ಅದನ್ನು ವಿಸ್ಮಯ ಅನುಭವಿಸೋದು ಬಹಳ ಅಪರೂಪ. ಅವ್ರದ್ದೊಂದು ದೊಡ್ಡ ವಿಸ್ಮಯ. ಕುಹಚಿತ್ತಿಗೆ ಹೋದ ಅದಭಾನ ವರುಣಸ್ಯ ಹೊರತಾನೆ, ರಾತ್ರಿಯೆಲ್ಲ ಜಗಮಗಿಸ್ತಾ ಇದ್ದಂತಹ ನಕ್ಷತ್ರ ಎಲ್ಲಿ ಹೋಗೋದು, ಏನು ಬೆಳಗ್ಗೆ ಕಾಣೋದೇ ಇರಲ್ಲ. ಮತ್ತೆ ಮಾರನೇ ದಿನ ಕಾಣ್ತವಲ್ಲ. ಈ ಪ್ರಕೃತಿ ವಿಸ್ಮಯವನ್ನು ಅವನು ಅನೇಕ ಬೇರೆ ಪ್ರಸ್ತಾಪ ಮಾಡಿ ಋಗ್ವೇದದಲ್ಲಿ ಅಥವಾ ಬೇರೆ ವೇದಗಳಲ್ಲಿ ಚಿಂತನೆ ಮಾಡಿರೋದು. ಅದೇ ಋಗ್ವೇದದಲ್ಲಿ ಇನ್ನೊಂದು ಕಡೆ ಬರುತ್ತೆ. ಈಗ ನಾವು ನೀವು ಮಂಗಳೂರು ಬೀಚ್ಗೆ ಹೋದರೆ ಏನನ್ನೆಲ್ಲ ಆಸ್ವಾದ ಮಾಡಬಹುದು, ನಮ್ಮ ಅನುಭವ ಏನಾಗಿರುತ್ತೆ. ಋಗ್ವೇದದ ಕವಿಗೆ ಬಂದ ಅನುಭವ ಬಹುಶಃ ನಾವು ಬರದೇ ಇದ್ದೀವಿ. ಅವ್ರೇಳ್ತಾರೆ, ಏನ್ರಿ ಈ ಸಮುದ್ರದ ಇಷ್ಟು ಮೀನಿಗೆ ಅಷ್ಟೊಂದು ನದಿಗಳೆಲ್ಲ ಇದ್ರೊಳಗೆ ಹರಿಯುತ್ತೆ, ನಮ್ಮೂರಲ್ಲಿ ಜೋರು ಮಳೆ ಬಂದರೆ ನಮ್ಮ ಹಳ್ಳಾಗೆಲ್ಲ ಎಲ್ಲರೂ ಮುಕ್ಕಿ ಹರಿಯೋಕ್ಕೆ ಶುರು ಮಾಡುತ್ತೆ. ಇಲ್ಲಿ ನೋಡಿದ್ರೆ ಮುಕ್ಕಿ ಹರಿಯೋದೇ ಇಲ್ಲ, ಇಷ್ಟು ನದಿಗಳು ಬಂತು, ಏನು ಇದೆ. ಹೀಗೆ ಅನೇಕ ಸಂಗತಿಗಳನ್ನು ದಿನನಿತ್ಯ ನಡೆಯತಕ್ಕಂಥದ್ದನ್ನು ನೋಡಿ ಸಂಭ್ರಮ ಮತ್ತು ವಿಸ್ಮಯ ಎರಡನ್ನೂ ಇಟ್ಕೊಂಡಿರ್ತಕ್ಕಂಥ ಕವಿಯವರು. ಪ್ರಕೃತಿಯ ಬಗ್ಗೆ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದಾರೆ ಎನ್ನುವುದನ್ನು ಅದರಲ್ಲಿ ಕಾಣಬಹುದು. ಇನ್ನೊಂದಿದೆ, ಇನ್ನೂ ಹೆಚ್ಚು ಸ್ವಾರಸ್ಯಕರವಾದ ಪದ್ಯ, ಕಪ್ಪೆಗಳನ್ನು ಪೂರ್ತಿ. ಕಪ್ಪೆನ ಪೂರ್ತಿ ಯಾರಾದರೂ ಪದ್ಯ ಬರೀತಾರ? ಏನಾದರೂ ಮೊಗ್ಗಿನ ಜಡೆ ಹಾಕ್ಕೊಂಡಿರೋ ಹುಡುಗಿ ಬಗ್ಗೆನೋ 16-20 ವರ್ಷದವರು ಅಂಥ ಪದ್ಯ ತಾನೇ ಬರೀಬೇಕು. ಹಾಗೇನಾದರೂ ಬರ್ಕೊಂಡಿರೋದು ಏನ್ರಿ ಕಪ್ಪೆ ಹೊಟ್ಟೆ ಬಿಡ್ತಾ ಇದೆ, ಅದ್ರ ಬಗ್ಗೆ ಪದ್ಯ ಬರೀತೀಯಲ್ಲಪ್ಪ ನೀನು ಅಂದರೆ ಋಗ್ವೇದದಲ್ಲಿ ಹೇಳ್ತಾನೆ. ಬರೀ ಪದ್ಯ ಬರೆಯೋದೆಲ್ಲ ಯಾರ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಗಮನಿಸಿ. ಮಳೆಗಾಲ ಬಂದಾಗ ಅದಕ್ಕೆ ಹೊಸ ದಿನ ಆರಂಭ ಆದ ಹಾಗೆ ಕಪ್ಪೆಗೆ ಇಂಗ್ಲೀಷ್ನಲ್ಲಿ ಹೈಬರ್ನೇಷನ್ ಅಂತ ಒಂದು ಪದ ಇದೆ. ಎಲ್ಲ ಹೊರಟೋಗಿದೆ ಕಪ್ಪೆ. 2 ದಿನ ಏನು ಉಸಿರಾಡ್ತಾ ಇತ್ತು, ಎಲ್ಲಿ ಬಿಟ್ಕೊಂಡಿತ್ತು, ಏನು ಖರ್ಚು. ಮಳೆಗಾಲ ಬಂದ್ರೂ ನೋಡಿ ಗುಂಪಿನಿಂದ ಹೊಟ್ಟೆ ಶುರು ಮಾಡಬೇಕು. ಋಗ್ವೇದದ ಕವಿ ಹೇಳ್ತಾನೆ, ನೋಡ್ರಿ ಈ ಕಪ್ಪೆಗಳು ಹೊಟ್ಟೆ ಶುರು ಮಾಡಿದೆಯಲ್ಲ, ಈಗ ಇದು ಹೆಂಗಿದೆಯಪ್ಪ ಅಂದರೆ ಅಲ್ಲಿ ಯಾರೋ ಮುಜ್ಜಿ ಆಗಿರೋ ಊಟ ಕೂತ್ಕೊಂಡು ವೇದದ ಮಂತ್ರಗಳನ್ನು ಹೇಳ್ತಿರ್ತಾನಲ್ಲ, ಅದು ಹಂಗಿದೆ. ಆ ಊಟ ಮೇಲೆ ಕೊಟ್ಟರೆ ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರೋರೆಲ್ಲ ನಿಮ್ಮ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತಾರೆ. ಏನು ವೇದ ಮಂತ್ರದ ಪಠಣವನ್ನು ಕಪ್ಪೆ ಹೊತ್ತು ಕೊಟ್ಟೋದು ಅನ್ನೋ ರೀತಿ ನೀವು ಎಂಥ ಉಪಮಾನ ಕೊಡ್ತಾ ಇದ್ದೀರಿ? ನೀನೊಬ್ಬನೇ ಇದು ನಮಗೆಲ್ಲನೂ ಒಂದು ರೀತಿಯಲ್ಲಿ ಕಳಂಕವನ್ನು ತರ್ತಾ ಇದ್ದೀವಿ ಅಂತ ಮಾತುಗಳನ್ನು ಹೇಳಿ ಋಗ್ವೇದದ ಕವಿಗೆ ಅದು ಕಳಂಕ ಅಂತ ಅನ್ನಿಸ್ಲೇ. ಅಂದರೆ ಯಾವ ರೀತಿಯ ದೃಷ್ಟಿಕೋನ ಇತ್ತು, ಯಾವ ವಿಷಯಗಳ ಬಗ್ಗೆ ಆಸಕ್ತಿ ಇತ್ತು ಅನ್ನೋದು ಗೊತ್ತಾಗ್ತದೆ. ಇನ್ನೂ ಒಂದು ಪದ್ಯ ಇದೆ, ನಾನು ಸುಮ್ಮನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಋಗ್ವೇದಂಥ ಒಂದು ಗ್ರಂಥದಲ್ಲಿ ಏನೇನು ವಿಷಯಗಳ ಬಗ್ಗೆ ಬರೀಬಹುದು ಅಂತ. ಕಪ್ಪೆ ಆಯಿತು, ನಕ್ಷತ್ರ ಆಯಿತು, ಸಮುದ್ರ ಆಯಿತು. ಈಗ ಇನ್ನೊಂದಿದೆ, ಏನಪ್ಪ ಅಂತಂದರೆ ಜೂಜುಗಾರ. ಒಬ್ಬ ಜೂಜಾರ, ಅವನು ದಿನ ಎಲ್ಲ ಕೆಲಸ ಮಾಡ್ಬಿಟ್ಟು ಊರಿಗೆ ಬರ್ತಾನೆ. ಎಲ್ಲೋ ಜೂಜಿನ ಮನೆಯಲ್ಲಿ ದಾಳ ಹಾಕ್ತಾ ಇದ್ದಾರೆ, ಅದ್ರ ಶಬ್ದ ಕೇಳಿಸುತ್ತೆ. ಶಬ್ದ ಕೇಳಿಸಿದ್ರೆ ಅವನಿಗೆ ಗೊತ್ತೇ ಇಲ್ಲ, ಕಾಲ ಅವನು ನಿಧಾನ ಅಲ್ಲಿ ಕರ್ಕೊಂಡು ಹೋಗ್ಬೇಕು.
ಮನೆಗೆ ಹೋದ್ರೆ ಅಪ್ಪ ಬೈತಾನೆ, ಅಮ್ಮ ಮಾತಾಡೋದಿಲ್ಲ, ಅಮ್ಮನ ಕೈ ಕೂಡ ಇವನಿಗೆ ವ್ಯವಹಾರ ಸರಿ ಇಲ್ಲ. ನೀನು ಯೋಚನೆ ಮಾಡ್ತಾನೆ, ನಾಳೆ ಈಗ ಹೋಗಲ್ಲ ನಾಳೆ ಅದೇ ಆ ಶಬ್ದ ಕೇಳಿದಾಗ ಅವನು ಗೊತ್ತಿಲ್ಲದೇನೆ ಅಲ್ಲಿಗೆ ಹೋಗಿದ್ದ. ಏನಪ್ಪ ಹೀಗೆ ಹೋಗ್ತಾ ಇದೆಯಲ್ಲ ನನ್ನ ಜೀವನ ಅಂತ ಅವನು ಮರುಕದಿಂದ ದೈನೇಸಿ ಜೀವನದ ಬಗ್ಗೆ ಬೈದು ಇಂಥದ್ದೆಲ್ಲ ಇದೆ ಋಗ್ವೇದದಲ್ಲಿ. ಇವರೆಲ್ಲ ಕೂತ್ಕೊಂಡು ಪುನರ್ಜನ್ಮದ ಬಗ್ಗೆ ಇದೆ, ಮೋಕ್ಷದ ಬಗ್ಗೆ ಇದೆ, ಇನ್ನೆಂತಾನೆ ಎಂತೂ ಇಲ್ಲ. ಇರೋದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಷಯಗಳು, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಚಲನೆ ಏನಿದೆ ಮತ್ತು ಅದು ನಿಷ್ಕೃಷ್ಟವಾಗಿ ಅದೇ ರೀತಿಯಲ್ಲಿ ಪುನರಾವರ್ತನೆಗೊಳ್ತಾ ಇರುತ್ತಲ್ಲ. ಇವತ್ತು ಸೂರ್ಯ ಬೆಳಗ್ಗೆ ಇದ್ದ, ನಾಳೆ ಬೆಳಗ್ಗೆ ಬರ್ತಾನೆ, ತಿರುಗಿ ನಾಡಿದ್ದು ಬರ್ತಾನೆ ಇರ್ತಾನೆ. ಇಂಥ ಅನೇಕ ವಿಷಯಗಳನ್ನು ಗುರುತಿಸಿ ಒಂದು ನಿಯಮ ಅನ್ನೋ ರೀತಿಯಲ್ಲಿ ಒಂದು ಮಾತು ಹೇಳಿದ್ದಾರೆ. ನಿಮಗೆ ಈ ಪದ ಗೊತ್ತಿರಬಹುದು, ಋತ ಅಂತ. ಋತ ಮುಂದೆ ಗೆಲ್ಲುವುದು ಋತ ಮಲ್ತೆ ಅಂತ ಗೊತ್ತಲ್ಲ ನಿಮಗೆ. ಅಲ್ಲಿ ಋತ ಅಂತಂದ್ರೆ ಸತ್ಯ ಅಂತ. ಸತ್ಯಕ್ಕೆ ಯಾವಾಗಲೂ ಜಯ ಅಂತ. ಯಾವಾಗ ಜಯ ಅಂತ ಆಯಿತು, ಯಾರು ಹೇಳಿದ್ರು, ಯಾರು ಪ್ರಯೋಗ ಮಾಡಿ ನೋಡಿದ್ರು, ಹೇಳ್ಕೊಂಡು ಬಂದಿದ್ದೆ ಇವತ್ತು ಸತ್ಯಕ್ಕೆ ಜಯ ಅಂತ. ನಾನು ನಿಮ್ಮ ಜೋಗದಲ್ಲಿರೋ ದುಡ್ಡು ಕದ್ಬಿಟ್ಟು ಸತ್ಯಕ್ಕೆ ಜಯ ಅಂತ ನಿಮ್ಗೆ ಯಾವತ್ತೂ ಗೊತ್ತಾಗೋದಿಲ್ಲ ನಾನು ಏನು ಮಾಡಿದ್ದೀನಿ. ಅಂದರೆ ಋಗ್ವೇದದಲ್ಲಿ ಪ್ರಕೃತಿಯನ್ನು ಕಂಡು ಅಲ್ಲಿರ್ತಕ್ಕಂಥ ಅನೇಕ ವಿಸ್ಮಯಗಳನ್ನು ಅನುಭವಿಸಿ, ಏನಪ್ಪ ಇಷ್ಟು ವಿಸ್ಮಯಕರವಾದಂಥ ಪ್ರಪಂಚ ಇದು, ಇದು ಹೇಗೆ ಅರ್ಥೈಸೋದು, ನಾನೇನು ತಿಳ್ಕೊಬೇಕಿದ್ರ ಬಗ್ಗೆ ಅಂತೇಳಿ ಯೋಚನೆ ಮಾಡ್ತಾರೆ. ವಿಜ್ಞಾನದ ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ನೋಡ್ರಿ, ವಿಜ್ಞಾನದಲ್ಲಿ ಇರೋದೇನೆ ಎರಡು ಮುಖ್ಯವಾದಂಥ ಪ್ರಮೇಯಗಳು. ಬೇರೆ ಸಾವಿರ ಇದೆ, ಅದು ಇವೆರಡು ಮೂಲಭೂತವಾದಂಥ. ಒಂದು ಲಾ ಆಫ್ ಯೂನಿಫಾರ್ಮಿಟಿ ಆಫ್ ನೇಚರ್. ಪ್ರಕೃತಿಯಲ್ಲಿ ಯುಗಾದಿ ಹಬ್ಬದ ದಿನ ಬೇವು ತಗೊಳ್ಳೋದ್ರೆ ನಿಮಗೆ ಹೊಸ ಚಿಗುರು ಬೇವು ಸಿಕ್ಕತ್ತೆ. ಆಮೇಲೆ ಸೆಪ್ಟೆಂಬರ್ನಲ್ಲಿ ಅದು ಕಾಣಲ್ಲ, ಮತ್ತೆ ಜನವರಿ ಫೆಬ್ರವರಿಗೆ ಬರುತ್ತೆ. ಸತತವಾಗಿ ನಡೀತಾ ಇರ್ತಕ್ಕಂಥ ಕ್ರಿಯೆ ಇದು, ಚಲನ ಕ್ರಿಯೆ. ಅದರಲ್ಲಿ ಯೂನಿಫಾರ್ಮಿಟಿ ಇದೆ. ಇವತ್ತೊಂಥರ ಆಗ್ಬಿಟ್ಟು ನಾಳೆ ಒಂಥರ ಆಗುತ್ತೆ, ಅದೆಲ್ಲ ಇವೆ. ವಸಂತ ಋತು ಬರಬೇಕು, ಆಮೇಲೆ ಗ್ರೀಷ್ಮ ಋತು ಬರಬೇಕು, ಆಮೇಲೆ ಎಂಥ ನಿಯಮ. ಅದಬ್ಧಾನಿ ವರುಣಸ್ಯ ವರದಾನಿ ಅಂತ ಹೇಳ್ತಾರೆ. ವರುಣ ಅನ್ನೋ ದೇವತೆ ಇದನ್ನಲ್ಲ, ಅವನು ಇದನ್ನೆಲ್ಲ ನಿರ್ದಿಷ್ಟವಾಗಿ ಹೀಗೇ ನಡಿಬೇಕು ಅಂತ ಹೇಳಿದ್ದಾನೆ. ಅದ್ರ ಹಾಗೆ ನಡೆಯುತ್ತೆ, ಅದನ್ನು ಉಲ್ಲಂಘಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದನ್ನೇ ವಿಜ್ಞಾನದ ಕ್ಷೇತ್ರದಲ್ಲಿ ಇವತ್ತು ನಾವು ಲಾ ಆಫ್ ಯೂನಿಫಾರ್ಮಿಟಿ ಆಫ್ ನೇಚರ್ ಅಂತ ಹೇಳ್ತೀವಿ. ನಾಳೆ ದಿನ ಸೂರ್ಯ ಹುಟ್ಟುತ್ತಾನೋ ಇಲ್ವೋ, ಈಗೆಲ್ಲ ಪೋಸ್ಟ್ ಮಾಡರ್ನಿಸಮ್ ಅಂತಿದೆ. ನಮ್ಮ ಕಡೆ ಪೋಸ್ಟ್ ಮಾಡರ್ನಿಸಮ್ ಅಂತ ಏನು ಅಂತ ಹೇಳ್ತಾರೆ, ಸರಿಯಾಗಿ ಪೋಸ್ಟ್ ಮಾಡರ್ನಿಸಮ್ ಕೇಳಿದ್ರೆ ಅವ್ರು ಹೇಳ್ತಾರೆ, ಏನ್ರಿ ಇಷ್ಟು ದಿನ ಸೂರ್ಯ ಹುಟ್ಟಿದೆ ಅನ್ನೋ ನಿಜಪ್ಪ, ನಾಳೆ ಹುಟ್ಟಬೇಕು ಅನ್ನೋದಕ್ಕೆ ಏನದಕ್ಕೆ ಹುಟ್ಟಲೇನೆ ಇರ್ಬೋದು. ಅದು ನೀವು ಸುಮ್ಮನೆ ಲಾ ಆಫ್ ಯೂನಿಫಾರ್ಮಿಟಿ ಆಫ್ ನೇಚರ್ ಅಂತ ಇದು ಹೇಳಬೇಡಿ. ಇಲ್ಲಿ ತನಕ ಲಾ ಆಫ್ ಯೂನಿಫಾರ್ಮಿಟಿ ಆಫ್ ನೇಚರ್, ನಾಳೆ ಏನು ಬೇಗ ಹೇಳ್ತೀವಿ. ಹಾಗಿದ್ದಿದ್ದರೆ ಈ ಕಳೆದ 5,000-6,000 ವರ್ಷಗಳಲ್ಲಿ ಏನೇನೆಲ್ಲ ಚಿಂತನೆ ನಡೆಯುತ್ತದೆ, ಪ್ರಯೋಗಗಳು ನಡೆಯುತ್ತೆ, ಗ್ರಂಥಗಳು ಬಂದಿವೆ, ಸಮಿತಿಗಳನ್ನು ಬಂದಿದ್ದೀವಿ, ಎಲ್ಲರೂ ನಿಕೃಷ್ಟವಾಗಿ ಹೋಗಬೇಕಾಗಿದೆ. ಆದರೆ ಸಾಮಾನ್ಯವಾದಂಥ ತಿಳುವಳಿಕೆ ಇರತಕ್ಕಂಥದ್ದು, ಅನುಭವವನ್ನು ಆಧರಿಸಿ ಬಂದಿರತಕ್ಕಂಥ ತಿಳುವಳಿಕೆ, ಇದಕ್ಕೊಂದು ನಿಯಮ ಇದೆ. ಆ ನಿಯಮವನ್ನೇ ಅವರ ವೃತ್ತ ಅಂತ ಕರೀತಾರೆ. ಅಂದರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಚಿಂತನೆಯಲ್ಲಿ ಮುಖ್ಯವಾಗಿ ಗ್ರಹಿಸಬೇಕಾದಂಥದ್ದು ಈ ಎರಡು ಸಿದ್ಧಾಂತಗಳನ್ನು. ಒಂದು ಲಾ ಆಫ್ ಯೂನಿಫಾರ್ಮಿಟಿ ಆಫ್ ನೇಚರ್, ಲಾ ಆಫ್ ಕಾಸೇಷನ್. ಈ ಕಾರಣ ಇದ್ದರೆ ಈ ಕಾರ್ಯ ಆಗಬೇಕು, ಆ ಕಾರಣ ಇದ್ದರೆ ಈ ಕಾರ್ಯ ಆಗಲ್ಲ ಅನ್ನೋದು ಸಾಧ್ಯ ಇಲ್ಲ. ಎತ್ತರ ಎತ್ತರ ಧೂಮಃ ತತ್ರ ತತ್ರ ಅಗ್ನಿ. ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರಬೇಕು. ಆ ಪರ್ವತದಲ್ಲೇನು ಹೊಗೆ ಕಾಣ್ತಾ ಇದೆ, ಹೋಗಿ ನೋಡಿಬೇಕಾದ್ರೆ ಕದ್ದು ಕರ್ಪೂರ ಹಚ್ಚಿದ್ದಾರೆ. ಆದ್ರಿಂದಲೇ ಆ ಅಯ್ಯಪ್ಪನ ಗುಡಿ ಮುಂದೆ ಕರ್ಪೂರ ಹಚ್ಚಿರೋದ್ರ ಪ್ರಭೆ ಕಾಣುತ್ತೆ. ಅವನು ಕರ್ಪೂರ ಹಚ್ಚಕ್ಕೆ ಹೋಗಿದ್ದಾನಲ್ಲ ಒಬ್ಬ, ಅವನೊಂದ್ಸಲ ಯಾರೋ ನನ್ನಂಥವ್ರಿಗೆ ಮಗಳು ಹಿಡ್ಕೊಂಡ್ಬಿಟ್ಟು ಬೆಂಕಿ ಕಡ್ಡಿ ಕರ್ಪೂರ ಮೊದಲು ಹಾಕಿಟ್ಟಿದ್ದ. ಕರ್ಪೂರ ಬೆಂಕಿ ಕಡ್ಡಿ ತೊಗೊಂಡೋಗಿ ಗೀರ್ಬೇಕು, ಅವ್ನು ಹರಟಬೇಕು. ಇಲ್ಲಿ ಕೂತಿರೋ
ಅಯ್ಯಪ್ಪ ಅಯ್ಯಪ್ಪ ಅಯ್ಯಯ್ಯಪ್ಪ. ಒಂದ್ಸಲ ಯಾರೋ ನನ್ನಂತ ಚೇಷ್ಟೆ ಹುಡುಗ ಎತ್ತಂದ ಬೆಂಕಿ ಕಟ್ಟಿದ್ದ ಇದ್ದು ನಿಲ್ಕೊಂಡು ಹೋದ ಹಚ್ಚಕ್ಕೆ ಆಗ ಮೊದಲೇ ಇಲ್ಲ ಬೆಂಕಿ ಹೂವಾಗಬೇಕು ಅಯ್ಯಪ್ಪ ಅಯ್ಯಯ್ಯಪ್ಪ. ಅಂದರೆ ಆ ಬೆಂಕಿ ಅನ್ನತಕ್ಕಂಥದ್ದು ಇರಬೇಕಾದ್ರೆ ಈ ಹುಡುಗ ಇರಬೇಕು, ಸ್ವತಂತ್ರವಾಗಿ ಅವನು ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಇರಬೇಕು, ಅವನ ಹತ್ರ ಬೆಂಕಿ ಕಡ್ಡಿ ಇರಬೇಕು, ಗೀರು ಬರಬೇಕು. ಅಷ್ಟೆಲ್ಲ ಆದಾಗ ಅವನು ಬೆಂಕಿ ತಂದಿರುವ ಅಯ್ಯಪ್ಪನ ಮಹಿಮೆ. ಋಗ್ವೇದದ ಕವಿಯನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ಅಂಥದ್ದೇನಿಲ್ರಿ ಇದರಲ್ಲಿ, ಪ್ರಕೃತಿಯ ನಿಯಮ ಪ್ರಕಾರ ಆಗುತ್ತೆ. ನಾನು ಹುಡುಗ ಆಗಿದ್ದಾಗ ನಮ್ಮೂರಲ್ಲಿ ಹಳ್ಳಿಯಲ್ಲಿ ಹುಯ್ಯೋ ಮರಕಾಯ ಅಂತ ಮಾಡ್ತಾ ಇದ್ದೆ. ಮಳೆ ಬರ್ಬೇಕಪ್ಪ, ಜೂನ್ ತಿಂಗಳಲ್ಲಿ ಮಳೆ ಬರಬೇಕು. ಬರಲಿಲ್ಲ ಅಂತಂದ್ರೆ ನಾವು ತಹಸೋದು ಶುರು ಮಾಡ್ಬಿಡ್ತೀವಿ. ಏನು ಕಾಲದಲ್ಲಿ ಅದೇ ಮಳೆ ಬರಬೇಕಾದ್ರೆ ಏನು ಮಾಡಬೇಕು, ನನ್ನಂತ ಚಿಕ್ಕವನನ್ನ ಹಿಡಿದು ಲಂಗೋಟಿ ಮುಟ್ಟದ್ದು ಬರೀ ಮೈನಲ್ಲಿ ಅವನ ತಲೆ ಮೇಲೆ ಒಂದು ಜೈ ಮಂಡಲ ಮಾಡಿರೋ ಮರರಾಯಿತು. ಊರಲ್ಲೆಲ್ಲ ಮನೆ ಮುಂದೆ ಬಾಪ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹೇಳ್ಕೊಡೋದು. ಎಲ್ಲರ ಮನೆ ಮುಂದೆ ಒಂದು ಬೆಡ್ಕಲ್ಲಿ ಸ್ವಲ್ಪ ನೀರು ಇಟ್ಟಿರ್ತಾರೆ. ನಾನು ಹೋಗಲ್ಲೇ ನಿಂತ್ಕೊಂಡಾಗ ಆ ನೀರು ಹುಯ್ತ, ಆ ನೀರು ಹುಯ್ಯೋದು ನೋಡಿ ಮಳೆ ಬಂದೇನೋ ಅಂತ ನಿಮಗೆ ಭ್ರಾಂತಿ ಕೂಡ ಆಗಬಹುದು. ನಾನು ಪ್ರಕೃತಿಯನ್ನು ಅನುಕರಣೆ ಮಾಡೋದ್ರಿಂದ ಪ್ರಕೃತಿಯ ಮೇಲೆ ಹಿಡಿತವನ್ನು ಸಾಧಿಸ್ತೀನಿ ಅಂತ. ನೀವು ಹುಯ್ಯೋ ಮಾಡದೇ ಇದ್ರು ಮಳೆ ಬರುತ್ತೆ ಬರುವಂಥ ದಿನ. ಅದು ನನಗೇನು ಅನ್ನಿಸ್ಬೇಕು, ನಾನು ಮಾಡಿದ್ರಿಂದ ಮಳೆ ಬರ್ತದೆ, ಅದು ಮಳೆ ಇದೆ ಇರುವಾಗಲೇ ಇದು. ಈ ರೀತಿಯ ಅನೇಕ ಆಚರಣೆಗಳು ಅಸ್ತಿತ್ವಕ್ಕೆ ಬರತಕ್ಕಂಥ ವಿಧಾನ ಇದೆ. ಜಾಕ್ ಥಾಮ್ಸನ್ ಅಂತ ಒಬ್ಬ ಇದ್ದ, ಅವನು ಮಹಾ ದೊಡ್ಡ ವಿಜ್ಞಾನಿ ಮತ್ತು ಸಾಹಿತ್ಯದ ವಿದ್ಯಾರ್ಥಿ, ಇತಿಹಾಸದ ವಿದ್ಯಾರ್ಥಿ. ಅವನು ಅನೇಕ ಪ್ರಯೋಗಗಳನ್ನು ಮಾಡಿ ಅವನು ಹೇಳಿದ, ಪ್ರಕೃತಿಯನ್ನು ಅನುಕರಣೆ ಮಾಡೋದರಿಂದ ಪ್ರಾರಂಭವಾಗಿ ವಿಜ್ಞಾನ ಅನ್ನೋದು ಬಂದಿದೆ. ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದರೆ, ವಿಜ್ಞಾನ ಹೇಗೆ ಬಂತು, ಅದರ ಅನುಭವ ಏನು, ಅದರ ಹಿಂದು ಮುಂದೆ ಏನು ಗೊತ್ತಿದ್ದಾಗ್ಯೂ ನಾವೆಷ್ಟು ಸಲ ಅದನ್ನು ಅವಗಣನೆ ಮಾಡಿಬಿಟ್ಟು ಅದು ಇಲ್ಲವೇ ಇಲ್ಲವೇನು ಅಂತ. ನಾನು ಬೀದಿಗೆ ಹೋಗ್ತಾ ಇದ್ದೀನಿ, ಬೇಕಡ್ಡ ಬಂದ್ಬಿಟ್ಟು, ಹೊಸಕೋಟೆ ಬೇಕಡ್ಡ ಬಂದು ಹುಲಿ ಅಡ್ಡ ಬರೋಕ್ಕಾಗುತ್ತಾ? ಪಾಪ ಬೆಕ್ಕು ಓಡಾಡ್ತಾ ಇದೆ, ಅದಕ್ಕೆ ಆಹಾರ ಹುಡ್ಕೊಂಡು ಹೋಗ್ತಾ ಇದೆ, ಬೆಕ್ಕು ಬಂದಿದೆ. ಆ ಬೆಕ್ಕು ಬಂದಿದ್ದರಿಂದ ನನ್ನ ಕೆಲಸ ಆಗೋದಿಲ್ಲ, ಅದನ್ನು ನಾನು ನಿಂತ್ಕೋಬೇಕು, ಕೂತ್ಕೋಬೇಕು, ಮನೆಗೆ ವಾಪಸ್ ಹೋಗ್ಬೇಕು, ಆಮೇಲೆ ಮತ್ತೆ ಹೋದ್ರೆ ನನ್ನ ಕೆಲಸ ಆಗುತ್ತೆ. ಲ್ಯಾಟಿನ್ನಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ, ಪೋಸ್ಟ್ ಹಾಕ್ ಎರ್ಗೋ ಪ್ರಾಪ್ಟರ್ ಹಾಕದ್ದು. ನಾವು ಇಂಟರ್ಮೀಡಿಯೇಟ್ನಲ್ಲಿ ಲಾಜಿಕ್ ಓದ್ತಾ ಇದ್ದಾಗ ಇಂಥದ್ದೆಲ್ಲ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟು ಇದರಲ್ಲಿ ತಾರ್ಕಿಕವಾಗಿ ಏನು ನ್ಯೂನತೆ ಇದೆ ಅಂತ ಹಿಡಿಯಿರಿ. ಒಂದು ನ್ಯೂನತೆ, ಅದಕ್ಕೆ ಪೋಸ್ಟ್, ಇದು ಲ್ಯಾಟಿನ್ನಲ್ಲಿ ಇರ್ತಕ್ಕಂಥ ಎಕ್ಸ್ಪ್ರೆಷನ್, ಇದು ಪೋಸ್ಟ್ ಹಾಕ್ ಎರ್ಗೋ ಪ್ರಾಪ್ಟರ್ ಹಾಕ್. ಇದೊಂದು ಘಟನೆ ಆಯಿತು, ಅದರ ನಂತರ ಇನ್ನೊಂದು ಘಟನೆ ಆಯಿತು. ಆದ್ದರಿಂದ ನಂತರದ ಘಟನೆಗೆ ಕಾರಣ ಹಿಂದಿನ ಘಟನೆ. ನಾನು ಹೋಗ್ತಾ ಇದ್ದೆ, ಬೆಕ್ಕು ಬಂತು, ಮೊದಲನೇ ಘಟನೆ. ಕೆಲಸ ಆಗಲಿಲ್ಲ, ಎರಡನೇ ಘಟನೆ. ಇದಾದ್ಮೇಲೆ ಅದಾಯ್ತು, ಅದೇನಿದೆ ಈ ಹಾಳು ಬೆಕ್ಕಿಂದೇ ಆಯ್ತಿದ್ದು. ಬೆಕ್ಕು ಇಲ್ಲದೆ ಇದ್ದಾಗ ನೀನು ಕೆಲಸಕ್ಕೆ ಹೋಗ್ತಿಲ್ಲ, ಆಗಲಿಲ್ಲ, ಅದನ್ನ ಯಾಕಪ್ಪ ಲೆಕ್ಕಕ್ಕೆ ತಗೊಳ್ಳಲ್ಲ ನೀನು? ಎಲ್ಲಿ ನಿನ್ನ ಸೋದುಂಟಾಯಿತು ಅದನ್ನ ನೆನೆಸ್ಕೋತಾ ಇದ್ದೀಯ ಹೊರತು ಬೆಕ್ಕು ಅಡ್ಡ ಬರದೇ ಇರುವಾಗಲೂ ನಿನ್ನ ಕೆಲಸ ಆಗಲಿಲ್ಲಲ್ಲ. BDA ಆಫೀಸ್ಗೆ ಹೋಗ್ತಾ ಇದ್ದೀರಿ ನೀವು ಲೈಸೆನ್ಸ್ ತರೋದಕ್ಕೆ, ಬೆಕ್ಕು ಅಡ್ಡ ಬರಲಿ ಬರ್ದೇ ಹೋಗಿ ಅಲ್ಲಿರೋ ತೀರ್ಮಾನ ಮಾಡ್ತಾ ನೀವು ಕೊಡಬೇಕಾ ಬೇಡವಾ, ಎಷ್ಟು ರೂಪಾಯಿ ಕೊಟ್ಟರೆ ಸ್ಯಾಂಕ್ಷನ್ ಮಾಡಬೇಕು, ಬೆಕ್ಕಿಗೂ ಅದಕ್ಕೂ ಸಂಬಂಧ ಇಲ್ಲ. ಇಷ್ಟೇ ವೈಚಾರಿಕತೆ ಅಂತಂದರೆ ತರ್ಕಬದ್ಧವಾಗಿ ಕಾರ್ಯಕಾರಣ ಸಂಬಂಧವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ವ್ಯವಹಾರಗಳನ್ನೆಲ್ಲರೂ ನಡೆಸೋದು. ಬುದ್ಧ ದುಃಖದ ಬಗ್ಗೆ ಮಾತನಾಡುವಾಗ ಒಂದು ಮಾತು ಹೇಳಿದೆ, ದುಃಖ ಇದ್ದೇನ್ರಿ? ಇದೆ ಸ್ವಾಮಿ, ಬಾಳನೇ ಇದೆ. ಆ ದುಃಖದ ಕಾರಣ ಏನು ಅಂತ ಗೊತ್ತೇನ್ರಿ? ಸ್ವಲ್ಪ ಗೊತ್ತಿದೆ ಸ್ವಾಮಿ, ಏನು ಹೀಗೆ ನೋಡಿ, ನನಗೆ ಈ ಸಲ ಬೆಳೆ ಆಗಲಿಲ್ಲ, ನನ್ನ ಮಗ ಪ್ರೀತಿ ಫೇಲ್ ಆಗ್ತಾ, ಇನ್ನೇನು ಆಯಿತು, ಏನೇನೋ ಇದೆ ಕಾರಣ ದುಃಖಕ್ಕೆ. ನಿಮ್ಮ ದುಃಖ ಬೇಡವಾ? ಬೇಡ ಅನ್ನೋದಾದರೆ ಆ ದುಃಖಕ್ಕೆ ಏನೇನು ಕಾರಣಗಳಿತ್ತು ಅದನ್ನೆಲ್ಲನೂ ಗುರುತಿಸಿ ಅದು ಹಿಂದೆ ಹಾಗೆ ಮಾಡಿರಿ.
ಏ ಧಮ್ಮ ಹೇತುತ್ವಭವ, ಯಾವುದೋ ಒಂದು ಕಾರಣದಿಂದ ಈ ಒಂದು ಘಟನೆ ನಡೆದಿದೆ. ಈ ಘಟನೆ ನಿಮ್ಗೆ ಬೇಡ ಅನ್ನೋದಾದ್ರೆ ಆ ಕಾರಣ ಇದೆ ನೋಡಿ. ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ, ನೀವು ಆ ಕಾರಣ ಹುಡುಕಿ ಅದನ್ನು ನಿವಾರಣೆ ಮಾಡೋದಕ್ಕೆ ಅಯ್ಯೋ ದುಃಖ ಇದೆ, ಸತ್ಯನಾರಾಯಣ ಪೂಜೆ ಮಾಡೋದು, ಇನ್ಯಾವುದೋ ಪೂಜೆ ಮಾಡೋದು. ಸತ್ಯನಾರಾಯಣಗೂ ಅದಕ್ಕೂ ಏನು ಸಂಬಂಧ ಇದೆ? ನಿಮ್ಮ ದುಃಖಕ್ಕಿರೋ ಕಾರಣ, ನೀವು ಫೇಲ್ ಆಗ್ತಾ ಇದ್ರೆ ಕಾರಣ, ಏನೇನು ಕಾರಣಗಳು ಹುಡುಕಿ ಆ ಕಾರಣ ಇದನ್ನು ಮಾಡಿ ದುಃಖ ಹೋಗ್ತದೆ. ಅದಕ್ಕೆ ಆದ್ಬಿಟ್ಟು ಇನ್ಯಾವುದೂ ಪರಿಹಾರ ಇಲ್ಲ ನೋಡಿ. ಇದು ವೈಚಾರಿಕತೆ ಅಂದರೆ ಕಾರ್ಯಕಾರಣ ಭಾವಕ್ಕೆ ಮನ್ನಣೆಯನ್ನು ನೀಡಿ ಪ್ರತಿಯೊಂದು ಸಂಗತಿಯನ್ನು ಕೂಡ ಅರ್ಥೈಸ್ತಕ್ಕಂಥದ್ದೇನೆ ವೈಚಾರಿಕತೆ ಅಷ್ಟೆ. ಅದನ್ನೇ ಬುದ್ಧ ಇನ್ನೊಂದು ತಾಂತ್ರಿಕವಾದಂತಹ ಶಬ್ದ ಪ್ರಯೋಗದಿಂದ ತಿಳಿಸ್ತಾರೆ. ಅದನ್ನು ಅವನು ಏನಂತ ಕರೆದ, ಈ ಕಾರಣದಿಂದ ಈ ಕಾರ್ಯ ಬಂತು, ಪ್ರತೀತ್ಯ ಸಮುತ್ಪಾದ ಅಂತ ಕರೆದ. ಬೌದ್ಧ ಮತದಲ್ಲಿ ಇರ್ತಕ್ಕಂಥ ಶ್ರೇಷ್ಠವಾದಂಥ ಸಿದ್ಧಾಂತಗಳ ಪೈಕಿ ಇದು ಅತ್ಯಂತ ಪ್ರಮುಖವಾದ ಪ್ರತೀತ್ಯ ಸಮುತ್ಪಾದ. ಯಾವ ಕಾರಣದಿಂದ ಇದು ಉತ್ಪನ್ನವಾಯಿತು ಅದನ್ನು ತಿಳ್ಕೊಂಡ್ರೆ ನೀವು ಅದು ಬಿಟ್ಬಿಟ್ಟು ಅರವತ್ತೆಂಟು ಹೋಗ್ಬಿಟ್ಟು ಬೆಳಗಿನ 4 ಗಂಟೆಗೆ ಕ್ಯೂ ನಿಂತ್ಕೊಂಡು ಅದು ಏನೇನೋ ಮಾಡಿಸ್ಕೊಂಡು ಆ ಮಗು ಕಷ್ಟಪಟ್ಟು ಆರತಿ ಮಾಡಿಸಿ ಅದೆಂಥದ್ದು ಬಳೆ ಸುಟ್ಬಿಟ್ಟು ಅದನ್ನು ಚುಚ್ಚಿ ಆ ಚುಚ್ಚೋದ್ರಿಂದ ಇದು ಹೋಗುತ್ತೆ ಅನ್ನೋದಾಗಿದ್ದಿದ್ರೆ ಎಲ್ಲರೂ ಚುಚ್ಚುತ್ತಾ ಇರ್ಬೇಕಾಗಿತ್ತಲ್ಲ. ಯಾಕೆ ಎಲ್ಲರಿಗೆ ಅಲ್ಲಿ ಹೋಗಿ ನಿಂತ್ಕೋತಾರೆ? ನನ್ನ ಮಗು ಹಾಗಾದ್ರೆ ನನಗೇನು ಮಕ್ಕಳೆಲ್ಲ ಬಿಡಿ ಎಲ್ಲರೂ ನನ್ನ ಮಗು ಹಾಗಾದ್ರೆ ನಾನು ಹೋಗಿ ನಿಂತ್ಕೊಳ್ಳಲ್ಲ. ಅರಳೆಪೇಟೆ ಯಾವುದೋ ಒಂದು ಬಡ ಕುಟುಂಬ, ಡಾಕ್ಟರ್ ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಹತ್ರ ಹೋದರೆ ಅವನು ನೀವು ಮಾತೇ ಆಡಿಸೋದಿಲ್ಲ. ಅವನು ಪಾಸ್ ಮಾಡೋ MDಗೆ ಇವರೆಲ್ಲ ಲೆಕ್ಕ ಇಲ್ಲ. ಇವನನ್ನು ಕೂಡ ಒಬ್ಬ ರೋಗಿ ಅಂತ ಹೇಳಿ ಅವನ ಕಷ್ಟವನ್ನು ವಿಚಾರಿಸ್ತಕ್ಕಂಥ ಮನೋಭಾವ ಇರತಕ್ಕಂಥ ಒಬ್ಬ ವ್ಯಕ್ತಿ ವೈದ್ಯ ಸಿಕ್ಕಿದ್ರೆ ಇವನು ಅರಳೆಪೇಟೆಗೆ 4 ಗಂಟೆಗೆ ಹೋಗಿ ನಿಂತ್ಕೊಂಡು ಅದೇನು ಗಾಜು ಸುಟ್ಟು ಅದು ಮಗುಗೆಲ್ಲ ಯಾಕಂದ್ರೆ ಯಾವುದರದ್ದೋ ಒಂದು ಅಭಾವದಿಂದಾಗಿ ಈ ರೀತಿಯ ಒಂದು ಭಾವನೆಯನ್ನು ಅವನು ಪುರಸ್ಕರಿಸ್ತಾ ಬಂದಿದ್ದಾನೆ. ಅದನ್ನೇ ಪ್ರತೀತ್ಯ ಸಮುತ್ಪಾದ ಅಂತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಕಾರ್ಯ ಕಾರಣವನ್ನು ತೆಗೀರಿ. ದುಃಖಕ್ಕೆ ಕಾರಣ ಏನು ಅದನ್ನು ಹೋಗಲಾಡಿಸೋದಕ್ಕೆ ಹೊರತು ಸತ್ಯನಾರಾಯಣ ಪೂಜೆನೋ ಇನ್ನೆಂಥದೋ ಪೂಜೆನೋ ಮಾಡ್ತಾರೆ. ಮಾಡಲೇಬೇಕು ಅಂತಂದು ಚೆನ್ನಾಗಿರುತ್ತೆ, ತಿಂಡಿ ಮಾಡ್ಕೊಂಡು ತಿನ್ನೋದಕ್ಕೆ ಅದನ್ನು ಮಾಡ್ಬೋದು. ಸತ್ಯನಾರಾಯಣ ಪೂಜೆ ಮಾಡಿದೇನೋ ಅದೆಲ್ಲ ಮಾಡ್ಕೊಂಡು ತಿನ್ಬೋದು. ನನಗೂ ಯಾರಾದರೂ ಪ್ರಸಾದ ತಂದುಬಿಟ್ರೆ ತಿಂತಾ ಇದ್ದೆ ಹಿಂದಿನ ಕಾಲದಲ್ಲಿ, ಯಾಕಂದ್ರೆ ಚೆನ್ನಾಗಿರ್ತಾ ಇತ್ತು. ಈಗ ಯಾರು ಹೇಳಿದ್ದಾರೆ ಅದು ತುಪ್ಪ ಹಾಕಿರ್ತಾರೆ, 30 ತಿಂಗಳು ನನಗೆ 87 ವರ್ಷ ವಯಸ್ಸಾಯಿತು ಅಂತ. ಆಯ್ತು ಸ್ವಾಮಿ ತಿಂತಾರೆ. ಸತ್ಯನಾರಾಯಣ ಆವತ್ತು ಮಾನ್ಯನಾಗಿದ್ದವನು ಇವತ್ತು ಯಾಕೆ ಅಮಾನ್ಯನಾಗಿದ್ದಾನೆ ಅಂತಂದ್ರೆ ನನಗೆ 87 ವರ್ಷ ಆಗಿರೋದ್ರಿಂದ. ಆ ಪ್ರಸಾದದ ಗುಣದಲ್ಲಿ ಏನೂ ವ್ಯತ್ಯಾಸ ಇಲ್ಲ ರಾಸಾಯನಿಕವಾಗಿ. ಆದರೆ ನಾನು ದೈಹಿಕವಾಗಿರ್ತಕ್ಕಂತಹ ಸಿಸ್ಟಮ್ ಏನಿದೆ ಅದು ಹೇಳಿದರೆ ಇನ್ಮೇಲೆ ಇದೆಲ್ಲ ತಿಂಬಡಮ್ಮ ಕಾರ್ಯಕಾರಣ ಅಂದ್ರಿದೆ, ವೈಚಾರಿಕತೆ ಅಂದ್ರಿದೆ. ಚರಕ ಸಂಹಿತೆ ಅನ್ನೋ ಗ್ರಂಥದ ಹೆಸರು ಗೊತ್ತಿಲ್ಲ ಹೇಳಿದ್ರೆ ನೀವು ನನಗೆ ನಿಲ್ಲಿಸು ಸಾಕು. ನಾವು ಕಾಲೇಜಲ್ಲಿ ಗೋವಿಂದಯ್ಯ ಬೆಲ್ ಹೊಡೆಯೋತಂದ್ರೆ ಇದು ಯಾರು ಬೆಲ್ ಹೊಡೆಯೋದೇ ಇಲ್ಲ. ನಿಲ್ಲಿಸ್ತೀನಿ. ಚರಕ ಸಂಹಿತೆ ಏನು ಒಂದು ಗ್ರಂಥ ಇದೆ, ಅತ್ಯಂತ ಉತ್ಕೃಷ್ಟವಾದಂಥ ಗ್ರಂಥ, ವೈಜ್ಞಾನಿಕವಾಗಿ ಸಮರ್ಥವಾಗಿರ್ತಕ್ಕಂಥ ಗ್ರಂಥ. ಆದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾದಂಥ ಒಂದು ಭೌತಿಕ ನೆಲೆಯನ್ನು ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ. ಅದರಲ್ಲೊಂದು ಮಾತು ಬರುತ್ತೆ, ವಿನಾ ತರ್ಕೇಣ ಯಾ ಸಿದ್ಧಿ ಎದುರಿಚ್ಛಾ ಸಿದ್ಧಿರೇವ ಸಹ. ಒಂದು ಕಾಯಿಲೆ ಇದೆ, ಡಾಕ್ಟರ್ ಹತ್ರ ಹೋಗಿದ್ದೀವಿ, ಏನೋ ಔಷಧಿ ಕೊಡ್ತಾರೆ, ವಾಸಿ ಆಗ. ಆ ಡಾಕ್ಟ್ರಿಗೆ ಬರೀ ವಾಸಿ ಆಗುತ್ತೆ, ಅದೇನಪ್ಪ ಇದು ನನಗೆ ಗೊತ್ತೇ ಇಲ್ಲ. ನಾನು ಏನೋ ಒಂದು ಅಡ್ಡಾದಿದೆಯೋ ಏನೋ ಒಂದು ಕೊಟ್ಟಿದ್ದೆ, ನಾವು ಅದನ್ನು ಅಡ್ಡ ಇಟ್ಕೊಂಡು ಗುಡ್ಡೆ ಇಟ್ಟು ಅಂತ ಹೇಳ್ತೇವೆ. ಅಡ್ಡ ಇಟ್ಕೊಂಡು ಗುಡ್ಡೆ ಏನೋ ಅಕಸ್ಮಾತ್ ತಗೊಳ್ತಪ್ಪ ಬೆಂಚು ಮಾಡಿ ಹೊಡಿಬೇಕು ಅಷ್ಟೊಂದಿವೆ ಅಂತ ಸಾಕಂದ್ರೆ ಯಾವುದಾದ್ರೂ ಒಂದು ಕಾಟಿದ್ದೆ. ನಾನು ಅದಕ್ಕೆ ಗುರಿ ಇಟ್ಟಿದ್ದೆ ಅಂತ ಹೇಳ್ತಾರೆ. ವಿನಾ ತರ್ಕೇಣ ಯಾ ಸಿದ್ಧಿ. ಯಾರೋ ಒಬ್ಬ ರೋಗಿಗೆ ನೀವು ಉಪಶಮನವನ್ನು ಉಂಟು ಮಾಡಿ ವ್ಯಾಧಿಯನ್ನು ಯಾವುದೋ ಔಷಧ ನಿವಾರಣೆ ಮಾಡಿದರೆ ಅಲ್ಲಿ ಕಾರ್ಯಕಾರಣ ಭಾವ ಹೇಳ್ಬೇಕು. ನೀವು ನಿಜವಾಗ್ಲೂ ಕೂಡ ವೈದ್ಯರಾದರೆ
ತಾರ್ಕಿಕವಾಗಿ ಈ ನಾನು ಯಾವುದೋ ಒಂದು ಔಷಧಿ ಕೊಟ್ಟನಲ್ಲ ಇದರ ಗುಣ ಏನು, ಅವನ ಕಾಯಿಲೆ ಇದ್ದಲ್ಲ ಅದ್ರ ಗುಣ ಏನು, ಅದಕ್ಕೂ ಇದಕ್ಕೂ ಇರೋ ಸಂಬಂಧ ಏನು, ಆ ಸಂಬಂಧವನ್ನು ನಾನು ಗುರುತಿಸಿದ್ದು ಹೇಗೆ, ಈ ಔಷಧಿಯಲ್ಲಿ ಅದಕ್ಕೆ ಬೇಕಾದಂಥ ವಿಶೇಷ ಗುಣ ಇದೆ ಅಂತ ಗೊತ್ತಾಯ್ತು. ಏನು ವೈಶಿಷ್ಟ್ಯ ಇದೆ ರೋಗದಲ್ಲಿ, ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ವಿಶಿಷ್ಟ ಲಕ್ಷಣ ಇರತಕ್ಕಂಥ ಔಷಧಿ, ಮೂಲಿಕೆ ಇರ್ಬೋದು, ರಾಸಾಯನಿಕ ಇರ್ಬೋದು, ಏನು ಅಂದರೆ ಇವೆಲ್ಲವೂ ಮ್ಯಾಚ್ ಮಾಡಬೇಕು ನೀವು. ರೋಗದ ವೈಶಿಷ್ಟ್ಯ ಮತ್ತು ನೀವು ಕೊಡ್ತಾ ಇರತಕ್ಕಂಥ ಔಷಧಿಗಳ ವೈಶಿಷ್ಟ್ಯ, ಬಯೋಕೆಮಿಸ್ಟ್ರಿ ಆಫ್ ದಿ ಡ್ರಗ್, ಬಯಾಲಜಿ ಆಫ್ ದಿ ಡಿಸೀಸ್, ಅವೆರಡನ್ನು ಪಕ್ಕದಲ್ಲಿಟ್ಟು ಇದಕ್ಕೆ ಸಂಬಂಧ ಇದೆ, ಹೋಗ್ಬೇಕು ಇದೆ ಹೋಗ್ಬೇಕು. ಅದು ಬಿಟ್ಟು ಅಡ್ಡಟ್ಟು ಪುಟ್ಟೆಟ್ಟು ಅದು ವೈದ್ಯಕೀಯ ಜ್ಞಾನ ಅಲ್ಲ. ವೈದ್ಯಕೀಯ ಜ್ಞಾನ ಅಂತ ಅನ್ನಿಸ್ಕೋಬೇಕಾದ್ರೆ ಕಾರ್ಯಕಾರಣಭಾವ ಇದು ಆಗಿರಬೇಕು. ನಿಮಗೆಲ್ಲ ಒಂದು ಶಾಕ್ ಕೊಡ್ತೀನಿ. ಹೋಗಿ ಬೇಕಾದ್ರೆ ಹೇಳಿ ಹೊರಗಡೆ, ಅವನು ಯಾರೋ ಗೋಳಪ್ಪ ಬಂದಿದ್ದ ಹೀಗೆಲ್ಲ ಹೇಳ್ಬೇಕಾ? ದೊಡ್ಡ ಅಡ್ಡಿಸ್ಕೊಂಡೇ ನಡ್ಡಿ ಚರಣ ಸಮಿತಿಯಲ್ಲಿ ಏನು ಹೇಳ್ತಾನೆ ಮುದ್ದೇನು ಆಯುರ್ವೇದದ ಕಾಲೇಜಿನಲ್ಲಿ ಹೇಳ್ಕೊಡ್ಬೇಕಾಗಿದ್ದು ಇದನ್ನೆಲ್ಲ ಸರಿಯಾಗಿ. ಅವ್ರು ಏನು ಮಾಡ್ತಾರೆ, ಅಪದ್ಯ ಬಿಟ್ಬಿಡ್ತಾರೆ. ಯಾಕಂದರೆ ನಮಗೆ ಮೇಷ್ಟ್ರು ಕೆಲವು ಸಲ ಕ್ಲಾಸ್ನಲ್ಲಿ ನಾನು ಸಂಸ್ಕೃತ ಓದ್ತಾ ಇದ್ದೆ, ಪದ್ಯ ಬಿಟ್ಬಿಡು ಹುಡುಗರು ಬೇಕಂತೆ ಸಾರ್ ಬಿಟ್ಬಿಟ್ರೆ ಮಡಿ ಪದ್ಯ ಕಂಡ್ರಿ, ಅದು ಮಡಿ ಪದ್ಯ ಅಂದರೆ ಪೊಲಿ ಪದ್ಯ ಅಂತ. ಮಾಮೂಲಿ ಏನೋ ಪ್ರೀತಿ ಪ್ರೇಮ ಅಂತೆಂದು ಬಂದ ಅದನ್ನು ಕ್ಲಾಸ್ನಲ್ಲಿ 80 ಜನ ಮುಂದೆ ಹೇಳೋಕ್ಕಾಗುತ್ತೆ, ಅದನ್ನು ಬಿಟ್ಕೊಡ್ತಾರೆ. ಈ ಗ್ರಂಥದಲ್ಲಿ ಚರಕ ಸಂಹಿತೆಯಲ್ಲಿ ಎಂಥ ಅದ್ಭುತವಾದಂಥ ಒಂದು ಮಾತು ಬರುತ್ತೆ ಅಂತಂದರೆ ನೋಡಿ, ವಿಶೇಷ ಗುಣ ಇರ್ತಕ್ಕಂಥ ಔಷಧಿ, ವಿಶೇಷ ಕಾಯಿಲೆ. ಈಗ ಇದನ್ನು ಮ್ಯಾಚ್ ಮಾಡ್ತೀನಿ ನೋಡಿ, ಅದೇ ವೈದ್ಯಕೀಯ. ಅದನ್ನು ಮಾಡಿದೆ ನಾನು ಔಷಧಿ ಕೊಟ್ಟಲ್ಲ. ಉದಾಹರಣೆ ಯಾವುದು, ರಾಜಯಕ್ಷಮ ಅಂತ ಒಂದು ಕಾಯಿಲೆ. ವೈಚಾರಿಕತೆ ಮಾತನಾಡೋದು ವೈದ್ಯಕೀಯ ಮಾತನಾಡ್ತಾ ಇದ್ದೀನಿ, ಬೈಬೇಡಿ. ವೈದ್ಯಕೀಯದಲ್ಲೂ ವೈಚಾರಿಕತೆ ಇರಬೇಕು, ಇಲ್ಲದೆ ನಾವೇನು ಮಾಡೋದು ಹೇಳ್ತಾನೆ. ರಾಜಯಕ್ಷಮ ಅಂತ ಒಂದು ಕಾಯಿಲೆ ಇದೆಯಲ್ಲ, ಅದಕ್ಕೆ ಇರ್ತಕ್ಕಂಥ ಸಿದ್ಧೌಷಧಿ ಒಂದೇನೆ, ಏನು? ಹಸುವಿನ ಮಾಂಸ. ರಾಜಯಕ್ಷಮ ಕಾಯಿಲೆ ಇರುವವನಿಗೆ ನೀನು ನಿವಾರಣೆ ಮಾಡಬೇಕು ಅಂದರೆ ಹಸುವಿನ ಮಾಂಸ ಕಡೆಯ ಅವನಿಗೆ ಅದೇ ಔಷಧಿ. ಏನು ಸ್ವಾಮಿ ಎಲ್ಲ ಬಿಟ್ಟು ಗೋಮಾಂಸ ತಿನ್ನು ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಮಡಿವಂತ, ನಾನು ತಿನ್ನೋದಿಲ್ಲ. ಅದು ಗೋಮಾಂಸ ತಿನ್ನಲ್ಲ ನೀನು, ಇಲ್ಲ, ನಾನೇ ಅಡುಗೆ ಮಾಡ್ತಂದು ಕೊಡ್ತೀನಿ. ನಾನು ಇದು ಜಿಂಕೆ ಮಾಂಸ ಅಂತ ಕೊಡ್ತೀನಿ, ಇನ್ಯಾವುದೋ ಮಾಂಸ ಅಂತ ಕೊಡ್ತೀನಿ. ನನಗೆ ರೋಗಿಯ ಗುಣವನ್ನು ಉತ್ತಮಪಡಿಸೋದು ಮುಖ್ಯವೇ ಹೊರತು ಅವನು ಏನು ತಿಂತಾನೆ ಏನು ತಿನ್ನಲ್ಲ ಅಂತ ಯಾವ್ದು ಬರ್ಕೊಂಡು ಕೂತಿರೋದಲ್ಲ. ರಾಜಯಕ್ಷಮ ಇದೆ, ಇದು ಔಷಧಿ. ನೀನು ತಿನ್ನೋದಿಲ್ಲ, ಆಯ್ತವ ಇದು ಗೂಬೆ ಮಾಂಸ ಅಂತ. ಒಟ್ಟಿನಲ್ಲಿ ನೀನು ಆ ಔಷಧಿಯನ್ನು ಕೊಡಬೇಕು. ಕಾರ್ಯಕಾರಣಭಾವ, ಇದು ವೈಚಾರಿಕತೆ. ಎಲ್ಲಿ ನಿಷ್ಕೃಷ್ಟವಾದಂಥ ಒಂದು ಸಂಬಂಧವನ್ನು ನೀವು ಮಾಡ್ತೀವೋ ಅದು ವೈಚಾರಿಕತೆ ಅಂತ ಅನಿಸುತ್ತೆ. ಇನ್ನೊಂದು 5 ನಿಮಿಷ ಮಾತಾಡಿ ಮುಂದಿಲ್ಲ ಸಹಾಯ. ಅದಕ್ಕೆ ಈ ಮೈಕ್ ಕೈಲಿಂದ ನಾನೇ ತಪ್ಪು. ಇದು ಮುಖ್ಯವಾಗಿ ನಮ್ಮ ದೇಶದ ದಾರ್ಶನಿಕ ಪರಂಪರೆಯ ಅವಿಚ್ಛಿನ್ನವಾದಂಥ ಭಾಗ, ಈ ರೀತಿಯ ಚಿಂತನೆ. ನಾವು ತತ್ವಶಾಸ್ತ್ರವನ್ನು ಹೇಳಕ್ಕೆ ಶುರು ಮಾಡಿದಾಗ ಮಾಯಾ, ದ್ವೈತ, ಪ್ರಪಂಚ ನಶ್ವರವಾದ ಪ್ರಪಂಚದಲ್ಲಿ ನಾನು 87 ವರ್ಷ ಇದ್ದೆ. ನೀವೆಲ್ಲರೂ 95 ವರ್ಷ ಇರಿ ಅಂತ ಆಶಿಸ್ತೀನಿ. ಹೀಗಿರುವಾಗ ನಾವು ಯಾವ ಸಿದ್ಧಾಂತಕ್ಕೆ ಮಾನ್ಯತೆಯನ್ನು ನೀಡಿದ್ದೇವೆ? ತರ್ಕಶಾಸ್ತ್ರ ಅಂತಿದೆ ನಮ್ಮಲ್ಲಿ, ನ್ಯಾಯ ದರ್ಶನ ಅಂತ ಕರೀತಾರೆ. ಷಡ್ದರ್ಶನಗಳು ಹಾಗೂ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರಮೀಮಾಂಸ, ಅದು ಎಷ್ಟೆಲ್ಲ ಇದೆ. ನ್ಯಾಯ ದರ್ಶನ ಅಂತ ಕರೀತಾರೆ. ಲಾಜಿಕ್ ಅಷ್ಟೇ, ತರ್ಕಶಾಸ್ತ್ರದಲ್ಲಿ ಕಾರ್ಯಕಾರಣ ಸಂಬಂಧನೇ ಅವನು ಮುಖ್ಯ. ಎಷ್ಟು ದ್ರವ್ಯಗಳಿವೆ ಪ್ರಪಂಚದಲ್ಲಿರುವ ಎಲ್ಲನೂ ಕೂಡ 8 ದ್ರವ್ಯಗಳು: ಪೃಥ್ವಿ, ತೇಜೋ, ವಾಯು, ಆಕಾಶ, ಮನಾಂಸಿ, ಅವಯವ ದ್ರವ್ಯಗಳು. ಸಾಮಾನ್ಯ ವಿಷಯ ಸಪ್ತ ಪದಾರ್ಥ, 7 ಪದಾರ್ಥಗಳು. ಇಷ್ಟೊಂದಿದೆಯಲ್ಲ, ಎಲ್ಲರೂ ಕ್ಯಾಟಗರಿ ಮಾಡಿ ಹಾಕಿ ಏನೇ ಇರೋದು.
ಅಂತಲ್ಲಿ ಒಂದು ಪ್ರಶ್ನೆ ಬರ್ತಾವ, ಬಾಯಾರಿಕೆ ಆಗ್ತಾ ಇದೆಯಪ್ಪ, ಏನು ಮಾಡಿದ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ? ನೀರು ಕುಡಿದ್ರೆ ಪರಿಹಾರ ಸಿಗುತ್ತೆ. ನೀರು ಕುಡಿಯೋದು ಬಿಟ್ಬಿಟ್ಟು ತಡ್ಕ ಮಾತ್ರ ಕುತ್ಕೊಂಡ್ಬಿಟ್ರೆ ಏನು ಕುಡಿಯೋದ್ರಿಂದ ಇದು ಹೋಗುತ್ತೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ. ನೀನು ಎಷ್ಟು ಕಾಲ ರಿಸರ್ಚ್ ಮಾಡಿದ್ರು ಬರೋಬಿಟ್ಟು ಹೋಗುತ್ತೆ. ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ. ಮಾಡಿ ನೋಡ್ರಿ. ಇದನ್ನೇ ಇಂಗ್ಲೀಷ್ನಲ್ಲಿ ಒಂದು ಫಾರ್ಮುಲಾ ಥರ ಹೇಳ್ತೀವಿ, ಪ್ರಾಕ್ಟೀಸ್ ಇಸ್ ದಿ ಕ್ರೈಟೀರಿಯನ್ ಫಾರ್ ಟ್ರೂತ್. ಮಾಡಿ ನೋಡಿ. ನೋಡಿ, ಇವಾಗ ನಾನಾಗಲೇ ಹೇಳಿದೆ ಉಪಯೋಗ ಮಾಡ್ತಾರೆ. ಮಾಡಿ ನೋಡಿ. ರಾಜಸ್ಥಾನಕ್ಕೆ ಹೋಗಿ ಜೈಸಾಲ್ಮೇರ್ನಲ್ಲಿ ಉಪಯೋಗ ಮಾಡ್ರಾಯ 10 ದಿನ ಮೇ ತಿಂಗಳು ಮಳೆ ಬರದೇ ಇದ್ರೆ ಮಳೆ ರಾಯಿ ಹೇಳ್ಕೊಂಡು ಏನು ಶಿಕ್ಷೆ ಕೊಟ್ಟರು. ಅದರಿಂದ ಪ್ರಕೃತಿ ನಿಯಮ ಅನ್ನೋದು ನನ್ನ ಆಚರಣೆಯನ್ನು ಆಧರಿಸಿಲ್ಲ, ಅದಕ್ಕೆ ನಿಯಮ. ವೈಚಾರಿಕತೆ ಅಂತಂದರೆ ಆ ನಿಯಮ ಏನು, ಅದನ್ನು ಹೇಗೆ ತಿಳ್ಕೊಳ್ಳೋದು, ಅದನ್ನು ಅನ್ವಯ ಮಾಡೋದು ಹೇಗೆ. ಬೆಕ್ಕಡ್ಡ ಬದುಕು ಅನ್ನೋದಲ್ಲ, ನ್ಯಾಯದರ್ಶನದಲ್ಲಿದೆ ಹೇಳ್ತಾರೆ. ನೀರು ಕುಡಿದ್ರೆ ಬಾಯಾರಿಕೆ ಹೋಗತ್ತಾ? ನೋಡಪ್ಪ, ನೀವೆಲ್ಲ ವೈಜ್ಞಾನಿಕ ಗ್ರಂಥಗಳನ್ನು ನೋಡಿ. ಫಸ್ಟ್ ಡಾಕ್ಟ್ರಿನ್ ಇದೆ ಇರುತ್ತೆ. ಪ್ರಾಯೋಗಿಕವಾಗಿ ನೀನು ಏನು ಮಾಡಿ ನೋಡ್ತೀಯೋ ಅದೇ ಅಂತಿಮವಾದ ಸತ್ಯ. ನನಗೆ ಮಾತನಾಡ್ತಾನೆ ಇರ್ತೀನಿ. ಅದನ್ನು ಕಡೆ ಮಾಡೋದಕ್ಕೆ ಒಂದು ಉದಾಹರಣೆ. ನಮ್ಮಲ್ಲಿ ಉಪನಿಷತ್ತುಗಳಿವೆ ಅಂತ ಕೇಳಿದ್ದೀರಿ ನೀವು. ನಾನು ಇಂಗ್ಲೀಷ್ ಮೇಸ್ಟರ್ ಆಗಿದ್ದವರು. ರಾಮಲಿಂಗಪ್ಪನವ್ರ ಕ್ಲಾಸ್ ತಗೊಳ್ಳಿಲ್ಲ ಒಂದು ಸಲ. ನಾನು ಇಲ್ಲದಿದ್ದರೆ ಅವ್ರು ಗೊತ್ತಿರೋದು ನಾನು ಎಂಥ ಅಪವಾದವಾದ ಪಂಡಿತ ಅಂತ. ಅವ್ರಿಗೆ ಗೊತ್ತೇ ಇಲ್ಲ ನಾನು ಅಂತ ಪಂಡಿತ, ಯಾಕೆಂದ್ರೆ ನಾನು ಅವ್ರ ಕ್ಲಾಸ್ ಎತ್ಕೊಳ್ಳಿಲ್ಲ. ನನಗಿದ್ದವರೆಲ್ಲ ಇರೋ ಕ್ಲಾಸ್ ಹೋಗೋದು. ಒಂದೇ ವಿಷಯ ಅವನು ಹೇಳ್ತಾ ಇದ್ದಾರೆ. ಏನು ಉಪನಿಷತ್ನಲ್ಲಿ ಪ್ರಶ್ನೆಗಳು ಬರ್ತವೆ, ಏನೇನು ಪ್ರಶ್ನೆ. ಉದ್ದಾದ ಕಾರಣವನ್ನು ನೋಡಿದ್ದಾನೆ. ಅವನು ವಿಜ್ಞಾನ. ಅವನನ್ನು ತಗೊಂಬಂದು ನಾವು ಕೂಡಿಸ್ಬಿಟ್ಟು ಸನ್ಯಾಸ ಕೊಟ್ಬಿಟ್ಟು ಅವನಿಗೆ ನೋಡಿ ಉಪನಿಷತ್ನಲ್ಲಿ ಇದನ್ನು ಹೇಳಿದ, ಅದನ್ನು ಹೇಳಿರೋದೇ ಬಂದು ಇವರು ಅವನು ಹೇಳಿದ್ದಾನೆ ಅಂತ ಹೇಳ್ತಾ ಇರೋದೇ ಒಂದು. ಅವನು ಹೇಳಿದ, ಏನು ಹೇಳಿದ? ಮಗನ ಕರೆದ, ಶ್ವೇತಕೇತು ಅಂತ ಹೆಸರು. ಬರಲಿ 12 ವರ್ಷ ಹೋಗ್ಬಿಟ್ಟು ನೀನು ಕೋಲಾರ ಹೊಸಕೋಟೆ ಕಾಲೇಜಲ್ಲಿ ಓದ್ಕೊಂಡು ಬಂದಿಲ್ಲ. 12 ವರ್ಷ ಏನೇನು ಕಲ್ತ್ಕೊಂಡ್ಯಪ್ಪ? ಅವನೇನು ಅಂತ ಇಂಥಕ್ಕೆ ವೆದರ್ ಮಾಡ್ತಾ ಇದ್ದ ಇದೇನು ಶಾಪಾಸ ಮಗನೇ, ಒಂದು ಕೆಲಸ ಮಾಡ್ಬೇಡ. 15 ದಿನ ಊಟ ಮಾಡ್ಬೇಡ, ತಿಂಡಿ ತಿನ್ಬೇಡ, ನೀರು ಕುಡಿ. ಏನಾಡಿ ನೀನೇನು ಸಾಯ್ತೀಯ, ಬದುಕಿರ್ತೀಯ. ಆದರೆ ಏನು ತಿನ್ಬೇಡ. 15 ದಿನ ಆದ್ಮೇಲೆ ಮೊದಲನೇ ದಿನ ಬಂದಿದ್ದಾಗ ಆ ಮಂತ್ರ ಹೇಳು, ಈ ಮಂತ್ರ ಹೇಳು, ನಾವು ಬಡ 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 ಅಂತ ಹೇಳ್ತೀವಿ. 15 ದಿನ ಆದ್ಮೇಲೆ ಬಂದ ಅವತ್ತೆಲ್ಲ ಅದೇನು ಹೇಳ್ತಾ ಇದ್ದೇವೆ, ತಲೆ ಎಲ್ಲ ಕೇಳ್ಕೊಂಡು ಏನು ಕೊಡೋದೇ ಇಲ್ಲ. ಅದು ಕಂಪ ಇಲ್ಲ, ಹೋಗಿ ಊಟ ಮಾಡ್ಕೊಬೋದು. ರಿಸರ್ವೇಷನ್ ಬಗ್ಗೆ ಇವತ್ತು ಇನ್ನೇನು ಚರ್ಚೆ ನಡೆಯುತ್ತಲ್ಲ, ಅವ್ರು ಹೋಗಿ ಹೇಳಿ ಮೂರ್ಖರ, ನಿಮ್ಮ ದೇಶದಲ್ಲಿ 3000 ವರ್ಷದ ಹಿಂದೆ ಒಂದು ಪ್ರಯೋಗ ಮಾಡಿ ಉದ್ದಾಲಕಾರುಣಿ ಈ ರೀತಿಯ ಸಂಬಂಧ ಹೇಳ್ದ. ಮಿದುಳುಗೂ ಆಹಾರಕ್ಕೂ ಸಂಬಂಧ ಇದೆ ಅಂತ ಹೇಳ್ದ. ಉಪವಾಸ ಬಂದಿರೋ ಹುಡುಗನಿಗೆ ನಾನು ಕ್ಯಾಲ್ಕುಲಸ್ ಹೇಳ್ಕೊಡ್ತೀನಿ ಅಂತಂದರೆ ಇಟ್ಸ್ ಎ ಕ್ಯಾಲ್ಕುಲೇಟೆಡ್ ಫೇಲಿಯರ್. ಹೋಗ್ತಾ ಇಲ್ಲ, ಅವನು ತಲೆ ಹೋಗುತ್ತೆ. ಪೌಷ್ಟಿಕಾಂಶ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮಿದುಳತ್ವ ಅನ್ನತಕ್ಕಂಥದ್ದು ನಿಯಮಿತವಾಗಿ ಕೆಲಸ ಮಾಡೋದಿಲ್ಲ. ಇದು ಪ್ರಯೋಗ ವಿಜ್ಞಾನ, ಕಾರ್ಯಕಾರಣ ಸಂಬಂಧ ಉಪನಿಷತ್ನಲ್ಲಿ ಬಂದಿರೋ ಮಾತು. ಪ್ರಾಯೋಗಿಕವಾಗಿ ಹೇಳ್ತಾ ಇರ್ತದೆ, ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾ ಇರ್ತದೆ. ಯಾವುದನ್ನ ನೀವು ಪರೀಕ್ಷೆ ಮಾಡಿ ಈ ಸಂಬಂಧದಿಂದಾಗಿಯೇ ಇದಾಗಿದೆ ಅಂತ ಹೇಳಿ ಪ್ರತಿಷ್ಠಾಪಿಸ್ತೀವೋ ಆ ವಿಜ್ಞಾನ. ಒಬ್ಬ ಹೆಸರು ನೀವು ಕೇಳಿರ್ಬೋದು, ಸ್ಟೀಫನ್ ಹಾಕಿಂಗ್. ಅದ್ಭುತವಾದಂಥ ವಿಜ್ಞಾನ. ಅವನು ಮಾತನಾಡೋಕ್ಕೆ ಬರ್ತಿಲ್ಲ ಎಷ್ಟೋ ಕಾಲ ಅವನ ಜೀವನದ 2ನೇ ಭಾಗದಲ್ಲಿ. ಅಂಥದ್ರಲ್ಲಿ ಅವನು ಬೇಕಾದಷ್ಟು ಸಂಶೋಧನೆಗಳು ಮಾಡ್ತಾರೆ. ಅವನನ್ನ ಎಲ್ಲರೂ ಇದ್ದಾನೆ. ಅವನು ಬಂದು ಕೇಳು, ದೇವರಿದ್ದಾನಪ್ಪ. ದೇವರು ಏನಂದ್ರೆ ನನಗೆ ಗೊತ್ತಿರೋದು ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ, ಈ ಪದಾರ್ಥಗಳು. ಇವತ್ತು 8ನೇ ಪದಾರ್ಥ ಎಲ್ಲಿಂದ ತರ್ತಾರೆ? 2 ಸ್ಟೇಟ್ಮೆಂಟ್ಸ್ ಇದ್ದಾವೆ.
There was the world long before there was anyone to know that the world was there. ಅರ್ಥ ಆಯ್ತಾ? ಪ್ರಪಂಚ ಯಾವತ್ತು ಹುಟ್ಕೋತು? ನಾವು ಯಾವ ಇಲ್ಲೇ ಇರೋದು. ಆಮೇಲೆ ನಾವೆಲ್ಲ ಪ್ರವೇಶ ಮಾಡಿದ್ವಿ. ನಾವು ಪ್ರವೇಶ ಮಾಡಿದ್ಮೇಲೆ ನಾವು ಏನೇನೋ ಲೆಕ್ಕ ಹಾಕಿ ಇದು ಮಂಗಳ ಗ್ರಹ, ಇದು ಗುರುಗ್ರಹ, ಇದು ಇನ್ನೊಂದು ಮತ್ತೊಂದು ಏನೇನೋ ಮಾಡಿ ಆಸ್ಟ್ರಾನಮಿ ಕಲ್ತ್ಕೊಂಡು, ಬಯೋಕೆಮಿಸ್ಟ್ರಿ ಕಲ್ತ್ಕೊಂಡು, ಬಾಟ್ನಿ ಕಲ್ತ್ಕೊಂಡು ಏನೇನು ಕಲ್ತ್ಕೊಂಡು. ಆದರೆ ಪ್ರಕೃತಿ ಅನ್ನತಕ್ಕಂಥದ್ದು ತನ್ನ ನಿಯಮವನ್ನು ಅಬಾಧಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ನೀವು ಅದನ್ನು ತಿಳ್ಕೊಳ್ಳಿ ಬಿಡಿ. ದೇರ್ ವಾಸ್ ದಿ ವರ್ಲ್ಡ್ ಲಾಂಗ್ ಬಿಫೋರ್ ದೇರ್ ವಾಸ್ ಎನಿವನ್ ಟು ನೋ ದಟ್ ದಿ ವರ್ಲ್ಡ್ ವಾಸ್ ದೇರ್. And it will continue to go on functioning in its own ancient style, no matter whether you understand it or not. ನನಗೆ ಅರ್ಥವಾಗಲಿಲ್ಲ ಯಾಕೆ ಹೀಗಾಯಿತು ಅಂತ. ನಾಳೆ ಅರ್ಥ ಮಾಡ್ಕೊಳ್ಬೇಕಾದಂಥ ಇವತ್ತು ಶುರು ಮಾಡೋ, ನಾಳೆ ಅರ್ಥ ಆಗುತ್ತೆ. ಹಾಗೆ ವಿಜ್ಞಾನ ಅಂತಕ್ಕಂಥ ಬೆಳೆಯೋದು, ವೈಚಾರಿಕತೆ ಅಂದರೆ ಅದೇ ಲೆಕ್ಕ. ನಮ್ಮಲ್ಲಿ ಒಬ್ಬ ರಸಾಯನಶಾಸ್ತ್ರಜ್ಞ ಇದ್ದ. ಅವನೊಂದು ಪುಸ್ತಕ ಬರೆದ ರಸಚಿಂತಾಮಣಿ ಅಂತ. ರಸಾಯನಶಾಸ್ತ್ರದ ಬಗ್ಗೆ ಪ್ರಯೋಗ ಮಾಡಿ ಅದಕ್ಕೆ ಬೇಕಾದಂಥ ಸಲಕರಣೆ ಎಲ್ಲ ಇಟ್ಕೊಂಡು ಮಾಡಿ ಪುಸ್ತಕದಲ್ಲಿ ಬರೀತಾರೆ. ನೋಡ್ರಿ, ನಾನು ಈ ಪುಸ್ತಕದಲ್ಲಿ ಏನು ಬರೆದಿದ್ದೀನೋ ಪ್ರಯೋಗ ಮಾಡದೆ ಯಾವುದನ್ನು ಬರೆದಿಲ್ಲ. ನಾನೇ ಸ್ವತಃ ಪ್ರಯೋಗ ಮಾಡದೆ ಏನನ್ನು ಬರೆದಿಲ್ಲ. ಇಲ್ಲಿ ನಾನು ಏನು ಬಳಸಿದ್ದೀನಿ ಪ್ರಯೋಗ ಮಾಡೋದಕ್ಕೆ, ಯಾವ ಸಂದರ್ಭದಲ್ಲಿ ಅದನ್ನು ಹೇಗೆ ಬಳಸ್ಕೊಂಡೆ, ಪ್ರತಿಯೊಂದನ್ನು ದಾಖಲೆ ಮಾಡಿದ್ದೀನಿ. ಆದ್ರಿಂದಲೇ ವಿಜ್ಞಾನ ಅದು. ವೈಚಾರಿಕತೆ ಅಂತಂದರೆ ಯಥಾವತ್ತಾಗಿರ್ತಕ್ಕಂಥದ್ದನ್ನು ಗ್ರಹಿಸ್ತಕ್ಕಂಥದ್ದು. ಬೆಕ್ಕಟ್ಟ ಮಾಡೋದಕ್ಕೂ ನಿಮ್ಮ ಕೆಲಸ ಆಗೋದು ಆಗದೆ ಇರೋದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇರತಕ್ಕಂಥದ್ದು ಯಾವ ಕೆಲಸ ಕೊಡ್ತಿದ್ರಿ, ಅದಕ್ಕೆ ಅಡೆತಡೆಗಳು ಏನಿತ್ತು, ಅದನ್ನು ನಿವಾರಣೆ ಮಾಡೋಕ್ಕೆ ನಿಮ್ಗೇನು ಸಲಕರಣೆ ಇತ್ತು, ಅದಕ್ಕೆ ಪ್ರಯತ್ನ ಎಷ್ಟು ಮಟ್ಟಿಗೆ ಮಾಡಿದ್ರಿ, ಅದನ್ನು ಆಧರಿಸಿ ಒಂದು ಉತ್ಪನ್ನ ಸಾಧ್ಯವೇ ಹೊರತು ನಿಮ್ಮ ಮನಸ್ಸು ಬೇರೆಲ್ಲ. ಅದರಿಂದ ಶಂಭೂಕನನ್ನು ಸಾಯಿಸಿಬಿಟ್ಟ ಶ್ರೀರಾಮಚಂದ್ರ ಹೋಗ್ಬಿಟ್ಟು ಸಹಾಯ ಅದನ್ನು ಸಮರ್ಥಿಸೋದಕ್ಕೆ ಇನ್ನೊಂದು ಪದ್ಯವಾಗಿದೆ. ನೀವು ಪದ್ಯಗಳು ಎಷ್ಟೇ ಬರ್ಕೊಳ್ಳಿ, ಶಂಭು ವಧೆ ಆಗಿದ್ದು ಆಗಿದೆ. ಅದನ್ನು ಮಾಡಿದವನು ಯಾವ ಕಾರಣಕ್ಕೆ ಮಾಡಿದ ಅನ್ನೋದನ್ನು ಕಂಡುಹಿಡಿಯಿರಿ. ಇನ್ಮೇಲೆ ಅನ್ಸಕ್ಕೆ ಮಾಡೋದನ್ನು ನಿಮ್ಮ ಕೈ ಕಟ್ಟಿಸ್ತೀನಿ ಅಂತೇಳಿ ಶಂಭು ವಧೆ ಆಗೋದಿಲ್ಲ. ಶಂಭೂಕ ವಧೆ ಆಗಬೇಕಾದ್ರೆ ಶಂಭೂಕನ ನಿಕೃಷ್ಟತೆಯ ಸ್ಥಾನ ಇದೆ ಸಮಾಜದಲ್ಲಿ. ಊಟ ಮಾಡೋದಕ್ಕೆ ಈಗಲೇ ಇರ್ತಕ್ಕಂಥ ಶ್ವೇತಕೇತು ಇರಬೇಕು, ಉದ್ದಾಲಕನ ಪ್ರಯೋಗ ಮಾಡೋಕ್ಕಾಗೋದಿಲ್ಲ. ಪ್ರಾಯೋಗಿಕವಾಗಿ ಯಾವುದು ಸಿದ್ಧವಾಗುತ್ತದೋ ಅದು ಮಾತ್ರ ಅಂಗೀಕಾರ ಆದಂಥದ್ದು. ವಿಜ್ಞಾನ ಅಂದರೆ ಅದೇ, ವೈಚಾರಿಕತೆ ಅಂದರೆ ಅದೇ. ನಾವೆಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕಲ್ಕತ್ತಾದಲ್ಲಿ ಎಲೆಕ್ಷನ್ನಲ್ಲಿ ಹೆಂಗೆ ಸೋತರು, ಯಾಕೆ ಸೋತಿದ್ರು, ಏನೇನು ತಂತ್ರ ಉಪಾಯ ಮಾಡಿಸಿದ್ರು ಕಂಡಿದ್ದೀವಿ. ಸುಮ್ಮನೆ ಹೊಗಳೇ ಹೊಡೆದ್ಬಿಟ್ರೆ ಹೆಂಗಾಗ್ತದೆ? ಹೊಗಳೇ ಹೊಡೆದೇ ಇರೋದು ಇದೆಲ್ಲ ಅದೇ ವೈಚಾರಿಕತೆ.